ಆಪರೇಷನ್ ಕಮಲ ಕಾಂಗ್ರೆಸ್ ಕೈಯಿಂದ ಜಾರಿ ಬಿಜೆಪಿ ತೆಕ್ಕೆಗೆ ಸೇರಿದ ಲ್ಯಾಂಪ್ ಸೊಸೈಟಿ ಅನ್ನುವಂಥ ವಿಚಾರದ ಬಗ್ಗೆ ನಾವು ಪ್ರಥಮವಾಗಿ 44 ವರ್ಷದ ಬಳಿಕ ಮಹಿಳಾ ಅಧ್ಯಕ್ಷ ಆಗಿರುವಂತಹ ಅದು ಮಹಿಳಾ ಅಧ್ಯಕ್ಷ ಅನ್ನುವಂಥದ್ದು ಒಂದು ವಿಚಾರ. ಆದರೆ ಇನ್ನೊಂದು ವಿಚಾರ, ಕಾಂಗ್ರೆಸ್ನವರಿಗೆ ಬಹಳ ಖುಷಿಯಾಗಿತ್ತು. 15 ವರ್ಷಗಳ ಬಳಿಕ ಕಾಂಗ್ರೆಸ್ನ ಕೈಯಿಂದ 15 ವರ್ಷಗಳ ಹಿಂದೆ ಕಾಂಗ್ರೆಸ್ ಕೈಯಿಂದ ತಪ್ಪಿ ಹೋಗಿದಂಥ ಲ್ಯಾಂಪ್ ಸೊಸೈಟಿ ಆಡಳಿತ ಮತ್ತೆ ಈ ಸರ್ತಿ ಕಾಂಗ್ರೆಸ್ ತೆಕ್ಕೆಗೆ ಬಂತು ಅನ್ನುವಂಥ ಒಂದು ಖುಷಿಯಲ್ಲಿ ಕಾಂಗ್ರೆಸ್ನವರಿದ್ದರು. ಆದರೆ ಕಾಂಗ್ರೆಸ್ನವರು ಖುಷಿಯಲ್ಲಿದ್ದರೂ ಅದನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಕ್ರಿಯೆಯಲ್ಲಿ ಎಡವುತ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಏನು ಈ 15 ವರ್ಷ ಆಡಳಿತ BJP ಮಾಡಿತ್ತು, ಈಗ ಕಾಂಗ್ರೆಸ್ನ ಇಬ್ಬರನ್ನು ಆಪರೇಷನ್ ಮಾಡಿ ತಮ್ಮ ಕಡೆಗೆ ಚೆಲ್ಕೊಂಡು ಅವರಲ್ಲಿ ಒಬ್ಬರನ್ನು ಅಧ್ಯಕ್ಷನಾಗಿ ಮಾಡುವ ಮೂಲಕ BJP ತನ್ನ ಆಡಳಿತವನ್ನು ಮತ್ತೆ ಅನವಚಾನವಾಗಿ ಮುಂದುವರಿಸಿಕೊಂಡು ಬಂದಿರುವಂಥ ಒಂದು ಘಟನೆ ಲ್ಯಾಂಪ್ ಸೊಸೈಟಿಯಲ್ಲಿ ನಡೆದಿದೆ. ನಿಮಗೆ ಗೊತ್ತಿದೆ, ಸುಳ್ಯ ತಾಲೂಕು ಪರಿಶಿಷ್ಟರ ದೊಡ್ಡ ಪ್ರಮಾಣದ ವಿರೋಧ ಸಹಕಾರಿ ಸಂಘ ಲ್ಯಾಂಪ್ ಸೊಸೈಟಿ. ಈ ಲ್ಯಾಂಪ್ ಸೊಸೈಟಿ ಆಡಳಿತ ಕಳೆದ ಸರ್ತಿ 10 ವರ್ಷಗಳಿಂದ ಸೀತಾರಾಮ್ ಬೇರ್ಪಡ್ಕ ಅವರು ಅಧ್ಯಕ್ಷರಾಗಿದ್ದರು. ಅದಕ್ಕೆ ಹಿಂದೆ ಶಿವರಾಮ ನಾಯ್ಕರು ಕಾಪ್ಮಲೆ ಅವರು ಅಧ್ಯಕ್ಷರಾಗಿದ್ದರು. ಹೀಗೆ 15 ವರ್ಷಗಳಿಂದ ಇವರು BJP ಆಡಳಿತದಲ್ಲಿತ್ತು. ಅದಕ್ಕಿಂತ ಹಿಂದೆ ದೇವಪ್ಪ ನಾಯಕರಿದ್ದರು. ಅದಕ್ಕಿಂತ ತುಂಬ ಜನ ಹಿಂದೆ ಆರಂಭದಿಂದ ಹಿಡಿದು 82ನೇ ಇಸ್ವಿಯಲ್ಲಿ ಇವರು ಸುಬ್ಬನಾಯಕರು, ಮಾಜಿ MLA ಸುಬ್ಬನಾಯಕರು ಅಧ್ಯಕ್ಷರಾಗಿರೋ ಆ ಕಾಲದಿಂದ ಅದು ಆರಂಭಗೊಂಡಿರುವಂಥದ್ದು. ತುಂಬ ಜನ ಕಾಂಗ್ರೆಸ್ನವರೇ ಅಧ್ಯಕ್ಷ ಹಾಕುವನ್ನು ಪಡೆದಿದ್ದರು. 15 ವರ್ಷಗಳ ಹಿಂದೆ ಅದು BJP ತೆಕ್ಕೆ ಹೋಯಿತು. ಈ ಸರ್ತಿ ಅದು BJP ತೆಕ್ಕೆಯಲ್ಲಿ ಇರ್ತದೆ ಅನ್ನುವಂಥ ಭಾವನೆ ಹಲವರಲ್ಲಿತ್ತು. ಯಾಕೆಂದರೆ 5 ಮಂದಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈಗ ಸುಳ್ಯದಲ್ಲಿ ಸಾಧಾರಣ ಮಟ್ಟಿಗೆ ಅವಿರೋಧ ಆಯ್ಕೆಯಲ್ಲಿ ನಡೆಯುವಂಥದ್ದು BJP ಅಭ್ಯರ್ಥಿಗಳು ಅವಿರೋಧ ಆಯ್ಕೆ ನಡೆಯುವಂಥ, ಯಾಕಂದರೆ ಸಂಘಟನಾತ್ಮಕವಾಗಿ ಅಷ್ಟು ಸಶಕ್ತವಾಗಿರುವಂಥ ಪಕ್ಷ ಅನ್ನುವ ಕಾರಣಕ್ಕಾಗಿ. ಆದರೆ ಇಲ್ಲಿ 5 ಜನ ಆಯ್ಕೆಯಾಗಿದ್ದರು ಅವಿರೋಧವಾಗಿ. 4 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. 4 ಸ್ಥಾನಗಳ ಚುನಾವಣೆಯಲ್ಲಿ 2 ಸ್ಥಾನ ಕಾಂಗ್ರೆಸ್ಸಿಗೆ ಬಂತು, 2 ಸ್ಥಾನ BJP ಬಂತು. ಆ 2 ಸ್ಥಾನ ಕಾಂಗ್ರೆಸ್ಸಿಗೆ ಬಂದಾಗ ಗೊತ್ತಾದ್ದು ಈ ಅವಿರೋಧ ಆಯ್ಕೆಯಾದವರಲ್ಲಿ 3 ಜನ ಕಾಂಗ್ರೆಸ್ನವರು ಅಂತ. ಅದರಿಂದ ಆ 3 ಮತ್ತು ಗೆದ್ದ 2 ಸೇರಿ 5 ಜನ ಆಯಿತು. 5 ಜನ ಕಾಂಗ್ರೆಸ್ನವರು, 4 ಜನ BJPಯವರು. ಅದರಿಂದಾಗಿ ಈ ಬಾರಿ ಖಂಡಿತವಾಗಿ ಆಡಳಿತ ಕಾಂಗ್ರೆಸ್ ಪಕ್ಷಕ್ಕೆ ದೊರೆಯುತ್ತದೆ ಅನ್ನುವಂಥದ್ದು ಕಾಂಗ್ರೆಸ್ನವರು ಬಹಳ ಒಂದು ಖುಷಿಯಿಂದ ಹೇಳಿಕೊಳ್ತಾ ಇದ್ದರು. ಅದಕ್ಕೆ ಸಂಬಂಧಪಟ್ಟಾಗಿ ರುಜುವಾತ್ಸವದ ರೀತಿಯಲ್ಲಿ ಚುನಾವಣೆ ದಿನ ಘೋಷಣೆಗೆ ಹೋಗುವಂತೆಲ್ಲ ನಡೆದಿತ್ತು. ಆದರೆ ಮೊನ್ನೆ, ಅಂದರೆ ನಿನ್ನೆ ಅಲ್ಲಿ ಅಧ್ಯಕ್ಷರ ಆಯ್ಕೆ ನಡೆಯುವಾಗ ವಿಚಾರವೇ ಬೇರೆ ಆಯಿತು. ಕಾಂಗ್ರೆಸ್ಸಿನ ಇಬ್ಬರು BJPಗೆ ಸೇರಿದರು. ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ನಡೆದು BJP ಆಡಳಿತಕ್ಕೆ ಈ ಲ್ಯಾಂಪ್ ಸೊಸೈಟಿ ಮತ್ತೆ ಹೋಗುವ ಹಾಗೆ ಆಯಿತು. ಇದರ ವಿಚಾರ ಏನಂತ ಹೇಳಿದರೆ, ಈ ಅಧ್ಯಕ್ಷರಾಗಿ ಈ ಸರ್ತಿ ಯಾರು ನೀಲಮ್ಮ ಅವರು ಆಯ್ಕೆಯಾಗಿದ್ದಾರೆ, ನೀಲಮ್ಮ ಕಣಪಿಲ್ ಅವರು ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಧ್ಯಕ್ಷದ ಆಕಾಂಕ್ಷೆಯಾಗಿ ಅವರಿದ್ದರು. ನಮ್ಮ ಸುಬ್ರಹ್ಮಣ್ಯದ ಮಾಧವ ದೇವರಗದ್ದೆ ಅವರು 3 ಸರ್ತಿ ಆಯ್ಕೆಯಾದಂಥವರು, ನೀಲಮ್ಮ ಅವರು 2 ಸರ್ತಿ ಆಯ್ಕೆಯಾದಂಥವರು. ಆದ್ದರಿಂದ ದೇವರಗದ್ದೆ ಮಾಧವ ಅವರು ಅಧ್ಯಕ್ಷರಾಗಿ, ನೀಲಮ್ಮ ಅವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಬಹುದು ಅನ್ನುವ ರೀತಿಯ ಒಂದು ಅಭಿಪ್ರಾಯಗಳು ಕೇಳಿ ಬರ್ತಾ ಇತ್ತು. ಅಥವಾ ಅಧ್ಯಕ್ಷರಾಗುವುದಿದ್ದರೂ ಕೂಡ ಅವರಲ್ಲಿ ಇಬ್ಬರಲ್ಲಿ ಒಬ್ಬರು ಅಧ್ಯಕ್ಷರಾಗ್ಬೋದು ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇತ್ತು. ಆದರೆ ಅಲ್ಲಿ ನೋಡುವಾಗ ಅಧ್ಯಕ್ಷತೆಗೆ ಇವರನ್ನು ಮಾಧವ ದೇವರಗದ್ದೆ ಅವರನ್ನು ಸೂಚನೆ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ನಮ್ಮ ಇವರು ನೀಲಮ್ಮ ಅವರು BJPಗೆ ಸೇರಿದರು. BJPಗೆ ಸೇರಿ ನೀಲಮ್ಮ ಅವರೊಬ್ಬರು ಮಾತ್ರ ಅಲ್ಲ, ಬಳ್ಳಾರಿ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಎಡಮಂಗಲದ ಜಸ್ಮಿತಾ ಅವರು ಕೂಡ BJPಗೆ ಸೇರ್ಪಡೆಯಾದರು. ಹೀಗೆ ಇಬ್ಬರು BJPಗೆ ಸೇರಿದ್ರಿಂದ BJPಯ ಬಲ 4ರಿಂದ 6ಕ್ಕೆ ಏರಿತು. BJPಯ ಬಲ 4ರಿಂದ 6ಕ್ಕೆ ಏರಿದ ಕೂಡಲೇ ಅವರು ಮೊದಲೇ ಮಾತಾಡಿಕೊಂಡಿದ್ರು ಅಂತ ಕಾಣ್ತದೆ. ಇವರು ಅದಕ್ಕೆ ಹೋದರೆ ನಾವು ಖಂಡಿತವಾಗಿ ನಿಮಗೆ ಅಧ್ಯಕ್ಷತೆ ಕೊಡ್ತೇವೆ ಅಂತೇಳಿ. ಅದರಿಂದ ಅವರು ನೀಲಮ್ಮ ಅವರನ್ನು ಅಧ್ಯಕ್ಷರನ್ನಾಗಿ ನಾಮಪತ್ರ ಸಲ್ಲಿಸುವ ಹಾಗೆ ಮಾಡಿದರು. ಉಪಾಧ್ಯಕ್ಷರಾಗಿ BJPಯ ಪುಂಡ್ರೀಕ ಕಾಪ್ಮಲೆ ಅವರು ಆಯ್ಕೆಯಾದರು, ನಾಮಿನೇಷನ್ ಸಲ್ಲಿಸಿದರು. ಚುನಾವಣೆ ನಡೆಯುವಾಗ ಇಲ್ಲಿ ಕಾಂಗ್ರೆಸ್ನಿಂದ ಮಾಧವ್ ಅವರು ಅಧ್ಯಕ್ಷ ಅಭ್ಯರ್ಥಿ ಆಗಿದ್ದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಭವಾನಿಶಂಕರ ಕಲ್ಮಡಕ ಅವರು ಉಪಾಧ್ಯಕ್ಷ ಅಭ್ಯರ್ಥಿ ಆಗಿದ್ದರು. ಚುನಾವಣೆ ನಡೆಯುವಾಗ ನಿರೀಕ್ಷಿಸಿದ ಹಾಗೆ BJPಯ 4, ಕಾಂಗ್ರೆಸ್ಸಿಂದ BJPಗೆ ಸೇರಿದ 2 ಒಟ್ಟು 6, ಮತ್ತು ಅದರಲ್ಲಿ ಈ ಲ್ಯಾಂಪ್ ಸೊಸೈಟಿಗಳ ಮಹಾಮಂಡಲ ಇದೆ. ಪರಿಶಿಷ್ಟ ವರ್ಗಗಳ ದೊಡ್ಡ ಪ್ರಮಾಣದ ವಿರೋಧ ಸಹಕಾರಿ ಸಂಘಗಳ ಮಹಾಮಂಡಲ ಇದೆ. ಆ ಮಹಾಮಂಡಲದ ನಿರ್ದೇಶಕರು ಈ ಭಾಗದವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ಭಾಗದವರು, ಅವರು BJPಯವರು. ಆದ್ದರಿಂದ ಅವರು ಇಲ್ಲಿ ಡೆಲಿಗೇಟ್, ಇಲ್ಲಿಯ ಮತದಾರರಾಗಿ ಅವರಿದ್ದಾರೆ. ಅದರಿಂದಾಗಿ ಅವರು BJPಗೆ ಮತ ಹಾಕಿದರು. ಹೋಗಿ ಒಟ್ಟು 7 ಮತಗಳು BJPಗೆ ಬಂತು. ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರು, ಇವರೆಲ್ಲ ಮಾಧವ ದೇವರಗದ್ದೆ ಮತ್ತು ಭವಾನಿಶಂಕರ್ ಇದ್ದಾರೆ.
ಅವರಿಗೆ 6 ಮತಗಳು ಬಂತು. 6 ಮತ ಯಾರ್ದು? ಈ 5 ಮತಗಳಿಂದ 2 ಹೋಯ್ತಲ್ಲ ಬಿ ಜೆ ಪಿಗೆ, ಆಗ 3 ಉಳಿದಿರುವಂಥದ್ದು. ಮತ್ತು 1 ಮತ ನಾಮಿನೇಟ್ ಆಗಿ ಬಂದಂತಹ ಭುವನೇಶ್ವರ ಕಲ್ಮಡ್ಕ ಅವರದ್ದು. ಆಮೇಲೆ 1 ಮತ ಇವರೆರಡು ಮತಗಳು, ಒಂದು ಅರಣ್ಯ ಇಲಾಖೆಯ 1 ಮತ, ರೇಂಜರ್ ಅವರು ಸರ್ಕಾರ ಯಾವುದಿದೆ ಆ ಕಡೆಗೆ ಹೋಗುವಂಥ ಮತಗಳು, ಅವರು 1 ಮತ ಹಾಕಿದರು. ಹೀಗೆ ಇನ್ನೊಂದು ಡಿ ಆರ್ ಅವರು ಸಹಕಾರಿ ಇಲಾಖೆಯ 1 ಮತ, ಅರಣ್ಯ ಇಲಾಖೆಯ 1 ಮತ ಮತ್ತು ಸಹಕಾರ ಮಹಾಮಂಡಲ ಅವ್ರದ್ದು ಏನಿದೆ ಅದರದ್ದು 1 ಮತ ಹೆಚ್ಚುವರಿಯಾಗಿರುವಂಥದ್ದು. ಸಹಕಾರಿ ಮಹಾಮಂಡಲದ ಮತ ಅವರು ಬಿ ಜೆ ಪಿಯವರಾದ್ದರಿಂದ ಬಿ ಜೆ ಪಿಗೆ ಹಾಕ್ತಾರೆ. ಇಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆದ್ದರಿಂದ ರೇಂಜರ್ ಅವರು ಮತ್ತು ಡಿ ಆರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕ್ತಾರೆ. ಅಲ್ಲಿ ಒಟ್ಟು 3 + 1 + 2 ಹೀಗೆ 6 ಮತಗಳು ಅಲ್ಲಿ ಆಯಿತು. ಈ ವಿಚಾರವಾಗಿ ಒಂದು ವೇಳೆ ಇವರು ಮೊದಲೇ ಮಾತಾಡಿಕೊಂಡು ಅಧ್ಯಕ್ಷತೆಯ ಆಕಾಂಕ್ಷಿಯಾಗಿದ್ದಂಥ ನೀಲಮ್ಮ ಅವರಿಗೆ ಕೂಡ ಪಾಲು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಮಾಡುವಂಥದ್ದಿದ್ದರೆ ಈ ರೀತಿಯ ವಿಚಾರ ನಡೀತಿರಲಿಲ್ಲ. ಕಾಂಗ್ರೆಸ್ ಅವರ ಇದರಲ್ಲಿ ನಿಲ್ಲಿಸ್ಬೋದಿತ್ತು. ಈಗ ನೀಲಮ್ಮ ಅವರ ಸಂಪರ್ಕ ಲಭ್ಯರಾಗ್ತಿದ್ದಾರೆ, ಕನೆಕ್ಟ್ ಆಗ್ತಾ ಇಲ್ಲ. ಇಲ್ಲಿ ಸೋತ ಪಕ್ಷದವರು ಸಹ ಕನೆಕ್ಟ್ ಆಗ್ತಾರಂತೆಯಾ? ಟ್ರೈ ಮಾಡ್ತಿದ್ದಾರೆ. ಈಗ ಈ ರೀತಿಯ ಒಂದು ಬೆಳವಣಿಗೆಯಲ್ಲಿ ನಡೆದಿರುವಂಥದ್ದು. ಕಾಂಗ್ರೆಸ್ ಪಕ್ಷ ಅಚಾನಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಬಹುಮತ ಬಂತು. ಸಾಧ್ಯ ಇಲ್ಲ ಅನ್ನುವಂಥ ವಾತಾವರಣದಲ್ಲಿ ಅಚಾನಕ್ಕಾಗಿ ಕಾಂಗ್ರೆಸ್ಸಿಗೆ ಬಹುಮತ ಬಂತು. ಆದರೆ ಆ ಬಹುಮತವನ್ನು ಉಳಿಸಿಕೊಂಡು ಅಧಿಕಾರ ಗಳಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಲಿಲ್ಲ. ಒಂದು ವೇಳೆ ಅವರಲ್ಲಿ ಇರುವಂಥ 5 ಜನ ನಿರ್ದೇಶಕರು ಈಗ ಆಯ್ಕೆಯಾಗಿ ಬಂದವರಿದ್ದಾರಲ್ಲ, ಅವರನ್ನು ಮೊದಲೇ ಒಟ್ಟಿಗೆ ಸೇರಿಸಿ ಮೀಟಿಂಗ್ ಮಾಡಿ ಯಾರು ಅಧ್ಯಕ್ಷರಾಗಬೇಕು ಅನ್ನೋದಕ್ಕೆ ಅವರನ್ನೊಳಗೆ ಮತದಾನ ಅಭಿಪ್ರಾಯ ತಿಳ್ಕೊಂಡು ಮಾಡ್ತಿದ್ರೆ ಅಲ್ಲ, ಅವರ ಸದಸ್ಯರ ಅಭಿಪ್ರಾಯವನ್ನು ಪಡ್ಕೊಂಡು ಯಾರಿಗಾದರೂ ಈಗ 1-2 ಅಲ್ಲಿ ಇವರು ಇರ್ತಿದ್ರೆ, ಯಾರು ಆಕಾಂಕ್ಷಿಗಳು ಇರ್ತಿದ್ರೆ, ಅವರಲ್ಲಿ 5 ವರ್ಷವನ್ನು 2.5 ವರ್ಷ ಪಾಲು ಮಾಡುವುದಾ, ಹಾಗೆ ಏನಾದರೂ ಮಾತುಕತೆ ಮಾಡಿ ಅವರ ನಡುವೆ ಸಹಮತ ಮೂಡಿಸಿ ಮಾಡುವಂಥದ್ದು ಮಾಡ್ತಿದ್ರೆ ಈ ರೀತಿ ಅವರು ಬಿ ಜೆ ಪಿ ಸೇರುವಂಥ ನಡೀತಿರ್ಲಿಲ್ಲ. ಅವರು ಈಗ ಏನಾಯಿತು, ಇದು ಸ್ಥಾಪನೆ ಆಗಿ 44 ವರ್ಷ ಆಯಿತು. ಈ ಲ್ಯಾಂಪ್ ಸೊಸೈಟಿ ಸುಳ್ಯದ ಸ್ಥಾಪನೆ ಆಗಿ ಈ 44 ವರ್ಷದಲ್ಲಿ ಈಗ ಪ್ರಥಮ ಬಾರಿಗೆ ಬಿ ಜೆ ಪಿಯಿಂದ ನೀಲಮ್ಮ ಅವರು ಅಧ್ಯಕ್ಷರಾಗುವಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ನೀಲಮ್ಮ ಅವರು ಹಿಂದೆ ಗುತ್ತಿಗಾರಿನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೂಡ ಕಾಂಗ್ರೆಸ್ನಿಂದ ಗೆದ್ದಂಥವರು. ಆಮೇಲೆ ಈ ಕಡೆಗೆ ಗುತ್ತಿಗಾರಿನಲ್ಲಿ ಅವರ ತಾಯಿ ಮನೆಯಲ್ಲಿ ಇರುವಾಗ, ಆನಂತರ ಕನಪಿಲಕ್ಕೆ ಅವರು ಈ ಕಡೆ ಮದುವೆಯಾಗಿ ಬಂದ ನಂತರ ಕಳೆದ ಸರ್ತಿ ಹಿಂದಿನ 5 ವರ್ಷ ಕೂಡ ಅವರು ಕಾಂಗ್ರೆಸ್ ಪಕ್ಷದಿಂದ ಅವಿರೋಧವಾಗಿ ಕಳೆದ ಸರ್ತಿ ಏನಾಗಿತ್ತು ಅಂದರೆ 3 ಕಾಂಗ್ರೆಸ್ 6 ಬಿ ಜೆ ಪಿ ಅದು ಮಾತುಕತೆಯಲ್ಲಿ ಆಯ್ಕೆಯಾಗಿದ್ದಂಥ 9ರಲ್ಲಿ ನಿರ್ದೇಶಕರು. ಆ 3 ಜನ ಆಯ್ಕೆಯಾದಂಥವರಲ್ಲಿ ನೀಲಮ್ಮ ಅವರು ಕಾಂಗ್ರೆಸ್ನಿಂದ ಆಯ್ಕೆಯಾದಂಥವರು, ಮತ್ತು 6 ಜನ ಬಿ ಜೆ ಪಿಯವರಿದ್ದರು. ಅದಕ್ಕಿಂತ ಹಿಂದೆ 2 ವರ್ಷಗಳ ಕಾಲ ಕಾಂಗ್ರೆಸ್ನಿಂದ ನೇಮಕಾತಿ ಆದಂಥ ನಾಮನಿರ್ದೇಶಿತ ಸದಸ್ಯರಾಗಿ ಲ್ಯಾಂಪ್ ಸೊಸೈಟಿಗೆ ನೀಲಮ್ಮ ಅವರು ಸದಸ್ಯರಾಗಿದ್ದರು. ಸರ್, ಇವಾಗ ಇಷ್ಟು ತನಕ ಲ್ಯಾಂಪ್ ಸೊಸೈಟಿ ಕಾಂಗ್ರೆಸ್ ಕೈಯಲ್ಲಿತ್ತು ಅಂತ ಹೇಳ್ತಾ ಇದ್ರೆ, ಈಗ ಅವರು ಅಧ್ಯಕ್ಷರು ಇದ್ದಾರೆ ನಮ್ಮೊಂದಿಗೆ, ಅಂದ್ರೆ ಪಿ ಸಿ ಜಯರಾಮ್ ಸರ್ ಇದ್ದಾರೆ, ಮಾಜಿ ಅಧ್ಯಕ್ಷರು. ಹಲೋ ಹಲೋ ಜಯಣ್ಣ, ನಮಸ್ಕಾರ. ನಮಸ್ತೆ. ಈಗ ಕೈಗೆ ಬಂದ ತುತ್ತು ಬಾಯಿಗಿಲ್ಲದಾಗ ಆಯ್ತಾ ನಿಮ್ಮ ಕತೆ ಲ್ಯಾಂಪ್ ಸೊಸೈಟಿಯಲ್ಲಿ? ಹೌದು. ಹೇಗೆ ಹೇಳಿ, ಯಾಕೆ ನಿಮ್ಮ ನಿರ್ದೇಶಕರು ನೀವು ನಿಮ್ಮ ಒಂದು ಏನು ಪಕ್ಷದ ಸಹಮತ ಇರಿಸಿಕೊಳ್ಳಲಿಕ್ಕೆ ವಿಫಲರಾದ್ರಿ? ಸರಿ, ಹೇಳಿ ಸರ್. ಹಲೋ. ಹೌದು, ನೀಲಂಬರಿಗೆ ನಾವು ಅವಕಾಶ ಕೊಟ್ಟಿದ್ದೆವು. ಯಾವುದಕ್ಕೆ? ಅಧ್ಯಕ್ಷ ಆಗಬೇಕು ಅಂತ ಕೇಳಿದ್ರು. ಅಧ್ಯಕ್ಷವನ್ನು ಸಮಪಾಲು ಮಾಡುವ 2 ವರ್ಷ ಮಾಡುವ ಅಂತ ಹೇಳಿದ್ದೆವು. ಹೇಳಿದ್ರೆ ಯಾಕೆ ಅವರು ಬಿಜೆಪಿ ಸೇರ್ತಾರೆ? ಅವರು ಹೇಳಿದ್ರು. ಆಗ ಅವರು ಹೇಗೆ ಅಲ್ಲಿಂದ ನಾವು ಮಾತಾಡ್ತಿರುವಾಗ ಎದ್ದು ಹೋದ್ರೆ ಗೊತ್ತಿಲ್ಲ. ಅವರು ಮೊದಲೇ ನಿಘಂಟು ಮಾಡಿರ್ಬೇಕು ಅಂತ ನಮಗೆ ಕಾಣ್ತದೆ ಆ ಕಡೆಯಿಂದ. ಅದು ಸರಿ. ಈಗ ಅವರನ್ನು ಅಧ್ಯಕ್ಷ ಮಾಡುವಂತ ಯೋಚನೆ ನಿಮ್ಮಲ್ಲಿ ಇರ್ತಿದ್ರೆ ಅವ್ರು ಯಾಕೆ ಎದ್ದು ಹೋಗ್ತಾರೆ? ಅವರು ಹೇಳಿದ್ದೆವು, 2 ಮಾಧವರಿಗೂ ಅವರಿಗೂ ಸಮಪಾಲು ಮಾಡುವ, ಒಂದು ಅವಧಿಗೆ ಮಾಧವರು ಫಸ್ಟ್ ಅವಧಿಗೆ ಆಗಲಿ, 2ನೇ ಅವಧಿಗೆ ನಿಮ್ಮನ್ನು ಮಾಡುವಂತಲೂ ಹೇಳಿದ್ದೆವು. ಅಲ್ಲ ಮಾತುಕತೆ ಅವರು ಹಾಗೆ ಬರೋದಕ್ಕೆ ಮೊದಲೇ ನಿಮ್ಮಲ್ಲೇ ಹಿರಿಯ ನಾಯಕರು ಯಾರು ಹೇಳಿದ್ರಂತೆ, ಮಾಧವರೇ ಅಧ್ಯಕ್ಷರಾಗಬೇಕು ಅಂತ ಹೇಳಿದ್ರಂತೆ. ಹೌದು, ಮೊದಲು ಹೇಳಿದ್ರು. ಅದನ್ನು ನಾವು ಮತ್ತೆ ಸಮಾಲೋಚನೆ ಮಾಡಿ ಇಬ್ಬರಿಗೆ ಅವಕಾಶ ಕೊಡುವಂತಲೂ ಹೇಳಿದ್ದೆವು. ಇಬ್ಬರು ಅವಕಾಶ ಕೊಡುವಂತ ನಿಮ್ಮ ಬಾಯಿಂದ ಏನು ಬರಲಿಲ್ಲ ಅನ್ನುವಂತ ಮಾಹಿತಿ ನನಗೆ. ನೀವೇನು ಬಂದಿದೆ, ಹೇಳಿದ್ದೇನೆ. ಅದಕ್ಕಿಂತ ಮೊದಲು ನೀವು ಹೇಳಿದ್ರಂತೆ ಅವರನ್ನು ಉಪಾಧ್ಯಕ್ಷ ಮಾಡುವ, ಮಾಧವರನ್ನು ಅಧ್ಯಕ್ಷ ಮಾಡುವ ಕೂಡ ಮಾತು ನೀವು ಹೇಳಿದ್ರಂತೆ. ಫಸ್ಟಿಗೆ ಅವರದ್ದು ಮಾಧವರನ್ನು ಮಾಡುವಾಗ ಮಾಧವರನ್ನು ಅಧ್ಯಕ್ಷ ಮಾಡುವ, ನಿಮ್ಮನ್ನು ಉಪಾಧ್ಯಕ್ಷ ಮಾಡುವ ಅಂತ ಹೇಳಿದೆವು. ಅದಕ್ಕೆ ಅವರು ಒಪ್ಪಲಿಲ್ಲ.
ಆಗ ನಾನು ಹೇಳಿದೆ ಅದರ ಇಬ್ಬರಿಗೆ ಅವಕಾಶ ಕೊಡುವ, 2.5 ವರ್ಷಕ್ಕೆ ಮಾಧವರು, 2.5 ವರ್ಷಕ್ಕೆ ನೀವು ಅಂತ ಹೇಳಿದ್ದೆ. ಅವ್ರ ಹತ್ರ ಹೇಳಿಲ್ವಾ ಅಂತ? ಅವ್ರ ಹತ್ರ ಹೇಳಿದ್ದೆ. ಅವರು ಹೊರಗೆ ಬಂದವರು ಮತ್ತೆ ಒಳಗೆ ಬರಲಿಲ್ಲ. ನಮ್ಗೆ ಹೇಗೆ ಹೋದ್ರು ಅಂತ ಅಲ್ಲ, ಗೊತ್ತಾಗಲ್ಲ. ನೀವು ಈಗ ಚುನಾವಣೆ ನಡೆದು ಎಷ್ಟು ದಿವಸ ಆಯ್ತು? 2 ವಾರ ಆಯ್ತು. ಈ 2 ವಾರದಲ್ಲಿ ನೀವು ನಿರ್ದೇಶಕರನ್ನು ಕೂತುಗೊಳಿಸಿ ಮಾತಾಡಿಸಲೇ ಇಲ್ವಾ? ನಿರ್ದೇಶಕರನ್ನು ಕೂತುಗೊಳಿಸಿ ನಾವು ಕೊನೆ ಗಳಿಗೆಯಲ್ಲಿ ಮಾತಾಡಿದ್ದು. ಯಾಕೆ ಬಂತು? ನಿರ್ದೇಶಕರೇ ಮಾತಾಡಿಕೊಳ್ತಿದ್ರು ಅವರವರೇ. ಅವರವರೇ ಆಗ ಕೊನೆ ಮಾತಾಡ ಆರಂಭದ ಹಂತದಲ್ಲಿ ದೊಡ್ಡ ಅದರಲ್ಲಿ ಆಗುವಂತ ಇದೇನು ಇರಲಿಲ್ಲ, ಅವರಿಗೆ ಇವರಿಗೆ ಅಂತ ಹೇಳುವಂಥದ್ದು. ಆಮೇಲೆ ಅವರೊಳಗೆ ಪೈಪೋಟಿ ಬಂತು. ಆರಂಭದಲ್ಲಿ ಒಮ್ಮತದಲ್ಲಿ ಆಗ್ತದೆ ಅಂತ ನಾವು ಗ್ರಹಿಸಿದ್ದೆವು. ಅಲ್ಲ, ಗ್ರಹಿಸಿದ್ರಿ ಕರೆಕ್ಟ್. ನೀವು ಪಕ್ಷದ ನಿಮ್ಮ ಯಾರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅವರನ್ನು ಕೂತುಗೊಳಿಸಿ ನೀವು ಪಕ್ಷದವರು ಮಾತಾಡುವಂಥ ಒಂದು ಪ್ರಯತ್ನ ಇದಕ್ಕಿಂತ ಮೊದಲು ಮಾಡಿರಲಿಲ್ಲ. ನಿನ್ನೆ ಬೆಳಿಗ್ಗೆ ಚುನಾವಣೆ ಹೊತ್ತಿಗೆ ನೀವು ಅವರನ್ನು ಮೀಟಿಂಗ್ ಕರೆದ್ರಿ. ಮೀಟಿಂಗಲ್ಲಿ ಸಹಮತ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೌದು, ಅಲ್ವಾ? ಹೌದು. ಮೊದಲೇ ಕೂತು ನೀವು ಮಾತಾಡುವಂತ ಮಾಡ್ತಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಅನಿಸ್ತದೆ. ಹೇಗಂತ ಹೇಳಲಿಕ್ಕೆ ಆಗೋದಿಲ್ಲ. ಹೇಗೆ ಅಧ್ಯಕ್ಷರು ಹೇಳಿ? ಅದು ಹೇಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಸೆಗಳು ಆಕಾಂಕ್ಷೆಗಳು ಇದ್ದರೆ ಎಲ್ಲ ಕಡೆ ಈ ರೀತಿಯ ಪರಿಸ್ಥಿತಿ ಆಗ್ತದೆ. ಈಗ ಒಂದು ನಿಮ್ಮ ಸೊಸೈಟಿಯಲ್ಲಿ ಕೂಡ ನೀವು ಅಧಿಕಾರ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಈಗ ಈ ಸರ್ತಿ ಅಚಾನಕ್ಕಾಗಿ ನೀವು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಕಾಂಗ್ರೆಸ್ಗೆ ಬಹುಮತ ನಿಮ್ಮ ಲ್ಯಾಂಪ್ ಸೊಸೈಟಿಯಲ್ಲಿ ಬಂತು. ಆದರೆ ಉಳಿಸಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ. ಏನು ಹೇಳ್ತೀರಿ ಈ ಬೆಳವಣಿಗೆಗಳಿಗೆ? ಈಗ ಅಂತ ಹೇಳಿದ್ರೆ, ಈಗ ಇದು ಪಕ್ಷದ ಮೇಲೆ ಇರತಕ್ಕಂಥ ನಿಷ್ಠೆ ಎಲ್ಲ ತಪ್ಪಿ ಹೋದ್ರೆ ಇಂಥದ್ದೇ ಆಗುವುದು. ಒಂದು ಪಕ್ಷದಿಂದ ಗೆದ್ದವ ಇನ್ನೊಮ್ಮೆ ಅಂತ ಹೇಳುವಂತ, ಅವನಿಗೆ ಒಂದು ಅವಕಾಶ ಇನ್ನೊಮ್ಮೆ ಬರ್ತದೆ ಅಂತ ಹೇಳುವಂತ ಇದಿದ್ರೆ ಇದೆಲ್ಲ ಆಗೋದಿಲ್ಲ. ಈಗ ಆಕಾಂಕ್ಷೆಗಳು ಅದರಿಂದ ಪಕ್ಷದಿಂದ ಮೀರಿ ವ್ಯಕ್ತಿಗೆ ಹೆಚ್ಚಿಗೆ ಆಗುವಾಗ ಇಂಥ ಸಮಸ್ಯೆಗಳೆಲ್ಲ ಆಗ್ತವೆ. ಪಕ್ಷದ ಮೇಲಲ್ಲ, ವ್ಯಕ್ತಿಯ ಮೇಲುಂತ ಗ್ರಹಿಸುವಾಗ. ಅದರಿಂದಾಗಿ ಇಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಆದರೆ ಇನ್ನೊಂದು ನಿಮ್ಮ ಎದುರು ಪಕ್ಷ ಸುಮ್ಮನೆ ಕೂತ್ಕೊಳ್ಳುವಂಥ ಪಕ್ಷ ಆದರೆ ಸರಿ. ಎದುರು ಪಕ್ಷದವರು ಕಾಯ್ತಾ ಇದ್ದಾರೆ ಅಂತ ಆಗುವಾಗ ಎಷ್ಟು ಅಲರ್ಟ್ ಆಗಿ ನೀವು ಇರಬೇಕಿತ್ತು ಅಷ್ಟು ನೀವು ಇರಲಿಲ್ಲ ಅನ್ನಿಸ್ತದೆ ಅಲ್ಲ? ನಾವು ಬರ್ತದೆ ಅಂತ ನಮಗೆ ತಪ್ಪೋದಿಲ್ಲ ಅಂತ ನಾವು ಗ್ರಹಿಸಿಕೊಂಡಿದ್ದೆವು. ಅವರು ಹೋದ್ರು ತಪ್ಪೋದಿಲ್ಲ ಅಂತ. ಅದರಿಂದ ಈಗ ನೀವು ಲ್ಯಾಂಪ್ ಸೊಸೈಟಿಯಲ್ಲಿ ಕೂಡ ಸಿಕ್ಕಿದ್ದನ್ನು ಕೂಡ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಮತದಾರರು ನಮ್ಮೊಟ್ಟಿಗಿದ್ರು, ಅದು ತಪ್ಪಲಿಕ್ಕಿಲ್ಲ ಅಂತ ನಮ್ಮ ಭಾವನೆ ಇತ್ತು. ಅವರು ನಮ್ಮೊಟ್ಟಿಗಿದ್ದ ಗೆದ್ದ ಸದಸ್ಯರು ಹೇಳಿದ್ರು, ಅವರು ಹೋದ್ರು ಮತ್ತೆ ತೊಂದರೆ ಇಲ್ಲ, ಮತ್ತೆ ಇದ್ದವರು ಇದ್ದಾರೆ ಅಂತ ಹೇಳಿ. ಸರಿ ಸರಿ ಅಧ್ಯಕ್ಷರೇ, ಈಗ ಇದು ಏನಾಯ್ತು? ನಿಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷದ ವಿಚಾರ ಏನಾಯ್ತು? ಏನಿಲ್ಲ, ಇಲ್ಲಿ ಉಂಟು, ನಮ್ಮ ಹೈಕಮಾಂಡ್ ಅಲ್ಲಿದೆ. ಅದೀಗ ಯಾರ ನೇಮಕ ಆಗ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಇಲ್ಲ, ಹೈಕಮಾಂಡ್ ನೇಮಿಸಿದವರು ಆಗ್ತಾರೆ. ಅದರಿಂದ ಈಗ ಬ್ಲಾಕ್ ಕಾಂಗ್ರೆಸ್ ಈಗ ನಾವಿಕನಿಲ್ಲದ ನಾವೇ ಹಾಗೆ ಆಗಿದೆ ಹೇಗೆ? ಅದೇನಿಲ್ಲ ಅದಿದೆ. ಎಸ್, ಓಕೆ, ಶುಭವಾಗಲಿ, ನಮಸ್ಕಾರ. ಈಗ ಕಾಂಗ್ರೆಸ್ನ ಪರಿಸ್ಥಿತಿ ಹಾಗೆ ಆಗಿದೆ. ಈಗ ನಾವಿಕನಿಲ್ಲದ ನಾವೇ ಹಾಗೆ ಆಗಿದೆ ಅಂತ ನಮಗೆ ಅನಿಸಿದೆ. ಯಾಕಂದರೆ ಆ ಕಡೆಯಿಂದ ಒಬ್ಬರು ಅಧ್ಯಕ್ಷರಾಗಿ ಇವರು ಅಧ್ಯಕ್ಷರಿದ್ದಾರೆ, ಆದರೆ ಇನ್ನೊಬ್ಬರು ನೇಮಕ ಆಗಿದೆ, ಅದಕ್ಕೆ ತಡೆ ಹಿಡಿಯಲ್ಪಟ್ಟಿದೆ. ಅದರಿಂದ ಯಾರು ಎರಡೂ ಕಡೆಯಿಂದ ಕೂಡ ಅಧಿಕಾರ ಉಳಿಸಿಕೊಳ್ಳುವಂಥ ಪಕ್ಷದೊಳಗೆ ಆದರೆ ಇನ್ನೊಂದು ಪಕ್ಷದಿಂದ ಅಧಿಕಾರ, ಈ ಒಂದು ಸಾಂಸ್ಥಿಕ ಸಂಸ್ಥೆಯ ಅಧಿಕಾರ ಬಂದಾಗ ಅದನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗೋಂಥ ಒಂದು ಸಂದರ್ಭ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.